ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ಅತಿ ಹೆಚ್ಚು ರೈಡ್ ಪಾಯಿಂಟ್ಸ್ ಗಳಿಸಿಕೊಂಡಿರುವ ಆಟಗಾರರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1 ಸ್ಥಾನದಲ್ಲಿ ಬರ್ತಾರೆ ಪ್ರದೀಪ್ ನರ್ವಾಲ್ ಅವರು. ಇವರು 1801 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ನಂಬರ್ 2 ಸ್ಥಾನದಲ್ಲಿ ಮನಿಂದರ್ ಸಿಂಗ್, ಇವರು 1568 ರೈಡ್ ಪಾಯಿಂಟ್ಸ್ ಗಳಿಸಿಕೊಂಡಿದ್ದಾರೆ. 3ನೇ ಸ್ಥಾನದಲ್ಲಿ ಅರ್ಜುನ್ ದೇಸ್ವಾಲ್ ಅವರು ಬರ್ತಾರೆ. ಇವರು 1383 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. 4ನೇ ಸ್ಥಾನದಲ್ಲಿ ಪವನ್ ಕುಮಾರ್ ಶೆರಾವತ್ ಅವರು ಬರ್ತಾರೆ. ಇವರು ಒಟ್ಟು ಟೋಟಲ್ 1340 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. 5ನೇ ಸ್ಥಾನದಲ್ಲಿ ನವೀನ್ ಕುಮಾರ್ ಅವರು ಬರ್ತಾರೆ. ಇವರು ಒಟ್ಟು 1120 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. 6ನೇ ಸ್ಥಾನದಲ್ಲಿ ಸಚಿನ್ ತನ್ವರ್ ಅವರು ಬರ್ತಾರೆ. ಇವರು ಒಟ್ಟು 1058 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. 7ನೇ ಸ್ಥಾನದಲ್ಲಿ ರಾಹುಲ್ ಚೌಧರಿ ಅವರು ಬರ್ತಾರೆ. ಇವರು 1045 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. 8ನೇ ಸ್ಥಾನದಲ್ಲಿ ದೀಪಕ್ ನಿವಾಸ್ ಹುಡ್ಡಾ ಅವರು ಬರ್ತಾರೆ. ಇವರು ಒಟ್ಟು ಟೋಟಲ್ 1020 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. 9ನೇ ಸ್ಥಾನದಲ್ಲಿ ಆಸು ಮಲಿಕ್ ಅವರು ಬರ್ತಾರೆ. ಇವರು ಒಟ್ಟು 882 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಇನ್ನು 10ನೇ ಸ್ಥಾನದಲ್ಲಿ ಬರ್ತಾರೆ ಭರತ್ ಹುಡಾ ಅವರು. ಇವರು ಒಟ್ಟು 829 ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಇಷ್ಟು ಆಟಗಾರರು ಈ ರೀತಿಯಾದ ರೈಡ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.